ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ನಾವು ಹಾಸನ ಹತ್ರ ಗೊರೂರು ಡ್ಯಾಮ್ ನೋಡೋಕ್ಕೆ ಹೋಗಿದ್ವಿ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನು ನೋಡಿದ್ವಿ, ಏನೇನಿತ್ತು, ಏನೇನು ಆಯಿತು ಅಂತೆಲ್ಲ. ನೀವು ನೋಡೋಕ್ಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಫ್ರೆಂಡ್ಸ್, ಇದು ಹೇಮಾವತಿ ಜಲಾಶಯ, ಗೊರೂರು ಡ್ಯಾಮ್. ಇದು ಅಲ್ಲಿ ಡ್ಯಾಮ್ ಪಕ್ಕಕ್ಕೆ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ನಾವು ಯಾವತ್ತು ಹೋಗಿದ್ದು ಅಂತಂದರೆ, ನವಂಬರ್ 1 ರಜೆ ಇತ್ತಲ್ಲ, ಮೊಮ್ಮಗ ನಮ್ಮ ಮಳೆ ಎಲ್ಲ ಬಂದಿದ್ದರು. ಹಾಗಾಗಿ ಡ್ಯಾಮ್ ತೋರಿಸೋಣ ಅಂತ ಬಂದಾಗ ಇದೆಲ್ಲ ನೋಡಿದ್ರೆ, ಏನಪ್ಪ ಇದೆಲ್ಲ ಈ ಥರ ಅರೇಂಜ್ ಮಾಡಿದಾರಲ್ಲ ಅಂತ ಅಂದ್ಕೊಂಡ್ಮೇಲೆ ಏನೋ ನವಂಬರ್ 1 ಅಲ್ಲ, ಹಾಗಾಗಿ ಏನೋ ಮಾಡ್ತಿರ್ಬೋದು ಅಂದ್ಕೊಂಡ್ರೆ, ಇಲ್ಲ ಬೈರೇಗೌಡರು ಬರ್ತಾ ಇದ್ದಾರೆ, ಪೂಜೆ ಮಾಡ್ತಾರೆ, ಬಾಗಿಣ ಬಿಡ್ತಾರೆ ನದಿಗೆ ಅಂತ ಹೇಳಿದರು. ಆಗ ಅದಕ್ಕೆ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತಂದರು. ಹೌದಾ ಅಂದ್ಕೊಂಡು ನಾವು ಇದು ಮಾಡಿದ್ವಿ. ನೋಡಿ, ಮೇಲೆಲ್ಲ ಅರೇಂಜ್ ಮಾಡಿದ್ದಾರೆ, ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಹೂವಿಂದದೆಲ್ಲ. ನೋಡಿ, ಮಿನಿಸ್ಟ್ರು ಹೋಗ್ತಾ ಇದ್ದಾರೆ, ಬೈರೇಗೌಡರು ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ ಬಂದು. ಇಲ್ಲಿ ವಾಲ್ಗ ಸಹಿತ ಅವರಿಗೆ ವೆಲ್ಕಮ್ ಮಾಡಿ ಮೇಲೆ ಡ್ಯಾಮ್ ಮೇಲೆಲ್ಲ ಪೂಜೆ ಮಾಡಿ ಬಾಗಿಣ ಬಿಟ್ಟಾದಮೇಲೆ ನಾವು ರಿಟರ್ನ್ ಹೋಗ್ತಾ ಇದ್ವಿ. ಅಲ್ಲಿ ಪೊಲೀಸರು ಅಂದರೆ, ಇಲ್ಲ ಹೋಗಬೇಡಿ, ಡ್ಯಾಮ್ ಓಪನ್ ಮಾಡ್ತಾರೆ ಅದಕ್ಕೆ ಮತ್ತೆ ನಿಂತೀವಿ. ನೋಡಿ, ಡ್ಯಾಮ್ ಓಪನ್ ಮಾಡಿದರು. ನಾನು ನಿಮಗೆ ಓಪನ್ ಮಾಡೋದು ವಿಡಿಯೋ ಮಿಸ್ ಆಯಿತು, ನನಗೆ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಒಂದು ಗೇಟು ಓಪನ್ ಮಾಡಿದರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗಂತರ ಸರ್ಪ್ರೈಸ್. ನಾವು ಏನೋ ಸುಮ್ಮನೆ ಡ್ಯಾಮ್ ನೋಡೋಣ ಅಂತ ಹೋದರೆ ನಮ್ಮ ಟೈಮ್ ಚೆನ್ನಾಗಿತ್ತು. ಗೇಟ್ ಓಪನ್ ಮಾಡಿದರು. ಅದು ಬಾಗಿಣ ಕೊಟ್ಟು ಪೂಜೆ ಮಾಡಿದ್ಮೇಲೆ ಗೇಟ್ ಓಪನ್ ಮಾಡ್ತಾರಂತೆ. ಯಾವಾಗಲೂ ನಮಗೆ ಗೊತ್ತಿರಲಿಲ್ಲ, ನಾವು ಸುಮ್ಮನೆ ಹೋಗಂಗೆ ಹೋದ್ವಿ. ಇದು ನಮಗೆ ಚಾನ್ಸ್ ಸಿಕ್ಕಿತ್ತು ಗೇಟ್ ಓಪನ್ ಮಾಡೋದು. ನಾವು ಒಂದೇ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಒಂದು ಓಪನ್ ಮಾಡಿದರು. ಯಾವುದು ನನಗೆ ವಿಡಿಯೋ ಮಾಡೋಕ್ಕೆ ಸಿಗಲಿಲ್ಲ. ನನಗೆ ಈ ಕಡೆ ನೋಡಿದ್ರೆ ಈ ಕಡೆ ಓಪನ್ ಆಗ್ತಿತ್ತು ಒಂದು ಗೇಟ್, ಈ ಕಡೆ ನೋಡಿದ್ರೆ ಈ ಕಡೆ ಒಂದು ಓಪನ್ ಆಗ್ತಿತ್ತು ಗೇಟು. ತುಂಬ ಮಿಸ್ ಆಯಿತು ನನಗೆ. ಒಂದು ಮಾತ್ರ ಈ ಸೆಕೆಂಡು ಓಪನ್ ಮಾಡೋದು ಒಂದು ಸ್ವಲ್ಪ ಸಿಕ್ಕಿದೆ, ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಇವಾಗ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇವಾಗ ನೋಡಿ, ಹಿಂಗೆ ಸೆಲ್ಫಿ ತೆಕ್ಕೊಂಡು ಹಿಂಗೆ ತಿರುಗಿಸೋಷ್ಟರಲ್ಲಿ ಅದು ಒಂದು ಸೆಕೆಂಡ್ ಗೇಟ್ ಓಪನ್ ಮಾಡ್ತಾಯಿದ್ದಾರೆ. ನೋಡಿ, ನೀರು ಬರ್ತಾಯಿದೆ ಡ್ಯಾಮ್ದು. ನೋಡಿ, ಅದು ಒಂದು ಮಾತ್ರ ಸಿಕ್ತು ನನಗೆ ಚಾನ್ಸು. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿ ಆಯಿತು ನನಗೆ. ನಮ್ಮ ಮೊಮ್ಮಗಂತೂ ಅಷ್ಟು ಖುಷಿಪಟ್ಟ ನೀರು ಬರೋದು ನೋಡಿ, ಅದೆಲ್ಲ ಅಷ್ಟು ಖುಷಿ ಆದ. ನೋಡಿ, ಇವಾಗ ಇಲ್ಲಿ ತೋರಿಸ್ತೀನಿ ನಾನು. ಅವನು ನೋಡಿ, ಇಲ್ಲಿದ್ದಾನೆ, ಕೂಗ್ತಾ ಇದ್ದಾನೆ, ವಾಟರ್ ಕಮ್ಮಿಂಗ್ ಅಂತಂದು. ತುಂಬ ಖುಷಿ ಆದ ಅವನು. ನಮಗೂ ತುಂಬ ಖುಷಿ ಆಯಿತು. ಏಕೆಂದರೆ ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ನಾವು ನೋಡೋಕ್ಕೆ ಹೋಗಿದ್ದು. ಗೇಟ್ ಓಪನ್ ಆಗೋದಂದರೆ ತುಂಬ ಕಷ್ಟ, ತುಂಬ ಇಷ್ಟ ಆಯಿತು. ನೋಡಿ, ಇವಾಗ 2 ಗೇಟು ಫುಲ್ ಓಪನ್ ಮಾಡಿದ್ರು. ಅಂದರೆ ಫುಲ್ ಓಪನ್ ಮಾಡಿಲ್ಲ, ಸ್ವಲ್ಪ ಓಪನ್ ಮಾಡಿದ್ದಾರೆ. ಯಾಕಂದರೆ ಫುಲ್ ಓಪನ್ ಮಾಡಿದರೆ ಜಾಸ್ತಿ ನೀರು ಹೋಗಿಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪನೇ ಓಪನ್ ಮಾಡಿದರು. ನಾವು 2 ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ಇಲ್ಲ, 6 ಗೇಟು ಓಪನ್ ಮಾಡಿದರು. ಒಂದೊಂದು 2 ನಿಮಿಷಕ್ಕೆ ಒಂದೊಂದು ಗೇಟು ಓಪನ್ ಮಾಡಿದರು. ಫುಲ್ಲು ಓಪನ್ ಮಾಡಿದಾಗಂತೂ ಇಷ್ಟು ಚೆನ್ನಾಗಿ ನೋಡಿ, ನಮ್ಮ ಅಮ್ಮಗೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ನೋಡಿ, ಇವಾಗ ಎಲ್ಲ ಗೇಟು ಓಪನ್ ಆದವು. 6 ಗೇಟು ಓಪನ್ ಆಯಿತು. ನೋಡಿ, ಹೆಂಗೆ ನೀರು ಚಿಮ್ತಾ ಇದೆ ನೋಡಿ. ಈ ಕಡೆ ಅಂತೂ ಇಷ್ಟು ಎಲ್ಲ ಮಳೆ ಥರ ಚಿಮ್ತಾ ಇದೆ. ಎಲ್ಲ ಒದ್ದೆ ಆಗೋಯಿದ್ರು ಎಲ್ಲರೂ, ತುಂಬ ಜನ ಸುಮ್ಮನೆ ನೋಡ್ಲಿಕ್ಕಂತ ಬಂದಿದ್ದರು. ಎಲ್ರಿಗೂ ಈ ಡ್ಯಾಮು ಓಪನ್ ಮಾಡೋದು ಚಾನ್ಸ್ ಸಿಕ್ತು ನೋಡೋಕ್ಕೆ. ಎಲ್ರಿಗೂ ತುಂಬ ಖುಷಿಪಟ್ಟರು. ಎಲ್ಲರೂ ಚೀರೋದು ಮಾಡೋದೆಲ್ಲ ಮಾಡ್ತಾಯಿದ್ರು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ನೀರು ಚಿಮ್ತಾ ಇದೆ ನೋಡಿ. ಎಲ್ಲರೂ ಒದ್ದೆ ಆಗ್ತಾಯಿದ್ರು, ಹಿಂಗಾಗಿ ದೂರ ಆದರು. ನೋಡಿ, ಬೈರೇಗೌಡರು ಇಲ್ಲಿನೂ ಬಂದು ಇದು ಮಾಡಿದ್ರಲ್ಲ, ಎಲ್ಲ ಮೀಡಿಯಾ ಜನ, ಕ್ಯಾಮ್ರಾಮ್ಯಾನು, ನ್ಯೂಸವರು ಎಲ್ಲ ಬಂದಿದ್ದರು. ಎಲ್ಲ ವೀಡಿಯೋ ಇದೆಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಧುಮುಕ್ತಾ ಇದೆ ನೋಡಿ. ಇದಿನ್ನೂ ಸ್ವಲ್ಪ ಬಿಟ್ಟಿದ್ದಾರೆ ನೀರು. ಫುಲ್ ಬಿಟ್ಟಾಗಂತೂ
ಎಷ್ಟು ಚೆನ್ನಾಗಿ ಕಾಣ್ತಿದೆ. ಯಾಕಂದರೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಆಯಿತು, ಡ್ಯಾಮ್ ಎಲ್ಲ ಬಂದಿದ್ದರು, ಮತ್ತು ಪ್ರಸಾದನೂ ಮಾಡಿಸಿದ್ರು ಇವರು. ಮೊಸರನ್ನ ಮತ್ತು ವೆಜಿಟೇಬಲ್ ಪಲಾವ್ ಎಲ್ಲ ಮಾಡಿಸಿದ್ರು. ಎಲ್ಲ ಊಟ ಮಾಡಿದ್ವಿ. ನಾವು ಊಟ ಮಾಡಿ ತುಂಬ ಖುಷಿ ಆಯಿತು. ಮತ್ತು ನೀವು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ, ಅದಕ್ಕೆ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.